ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಸೋಲೋ ವ್ಯಾಂಡರ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ. ಆ್ಯಂಡ್ ಆ್ಯಕ್ಚುಲಿ ಇವತ್ತಿನ ವೀಡಿಯೋದಲ್ಲಿ ನಾನು ಬೈಕ್ ಫ್ರಂಟ್ ಟೈರ್ನ ಆ್ಯಕ್ಚುಲಿ ಚೇಂಜ್ ಮಾಡಬೇಕು. ಯಾಕಂದರೆ ಈ ಥರ ಆಗಿದೆ, ಅದೀಗ ಕಂಪ್ಲೀಟಾಗಿ ಓಪನ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ಫಸ್ಟು ಫ್ರಂಟ್ ಟೈರಿಗೆ ಗಾಳಿ ಹೊಡಿಬೇಕಲ್ಲ. ಸೊ ಪಂಪು ತಗೊಂಡು ಗಾಳಿ ಹೊಡೆದು ಮತ್ತೆ ಟೌನಿಗೆ ಹೋಗಿ ಟೈರ್ ಚೇಂಜ್ ಮಾಡಿಸ್ತೀನಿ. ಸೊ ಎಂಜಾಯ್ ಮಾಡ್ತಾಯಿದ್ದೆ. And city lights on the other side, you're calling me up at the same time. I'm in the daylight, you're calling to say hi, but your words they cry. If this ಹಳ್ಳಿ ತಲುಪಿದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನೀವು ನೋಡಿದ್ರಲ್ಲ ನನ್ನ ಟೈರ್ ಹೆಂಗೆ ಉಂಟು ಅಂತ. ಸೊ ಗಾಳಿಯೆಲ್ಲ ಹೊಡೆದಾಯಿತು. ಈಗ ಬಸವನಹಳ್ಳಿಯಲ್ಲಿದ್ದೀನಿ. ಇನ್ನೂ ಒಂದು ರೌಂಡು ಟೌನಿಗೆಲ್ಲ ಅದೇ ಹೋಗಿ ಟೈರ್ ಚೇಂಜ್ ಮಾಡಿಸ್ಕೊಂಡು ಬರೋಣ. silence speaks so ಸೊ ನಾನು ಯೂಶ್ವಲಿ ಏನು ಇಲ್ಲೇ ಓಡಾಡ್ಕೊಂಡಿರೋ ಕಾರಣ ನಾನು ತುಂಬ ಒಳ್ಳೆ ಬ್ರ್ಯಾಂಡ್ದು ಟೈರ್ ಏನು ಹಾಕ್ತಾಯಿಲ್ಲ. ಜಸ್ಟ್ ಯಾವುದಾದ್ರು ಲಿಮಿಟೆಡ್ ಎಡಿಷನ್ ಹಾಕ್ತಿದ್ದೀನಿ ಇಲ್ಲಿ ಓಡಾಡ್ಕೊಂಡಿರೋಕ್ಕೆ. ಈ ನೆಕ್ಸ್ಟ್ ಫರ್ದರ್ ಯಾವಾಗಾದ್ರು ಟ್ರಿಪ್ ಗಿಪ್ಪು ಅಲ್ಲಿ ಇಲ್ಲಿ ಅಂತ ನಾವು ಹೋಗ್ಬೇಕಾದ್ರೆ ಜೀಪ್ ನೋಡಿ ಏನು ಸಖತ್ತಾಗಿದೆ. ಸೊ ನೆಕ್ಸ್ಟ್ ಟ್ರಿಪ್ ಗಿಪ್ಪು ಹೋಗಬೇಕಾದ್ರೆ ಒಳ್ಳೆ ಟೈರ್ ಹಾಕ್ಸ್ಕೊಂಡು ಬಿಡ್ತೀನಿ ಗಾಡಿನ. ಆ್ಯಕ್ಚುಲಿ ಕಳೆದ ಸಲ ಇಲ್ಲಿ ಯೋಕೋಹಾಮಾ ಅಂತ ಉಂಟಲ್ಲ, ಇಲ್ಲಿ ಟೈರ್ ಹಾಕ್ಸ್ಬಿಟ್ಟು ಅದರದ್ದು ಸೀಲಿಂಗ್ ಬಿಟ್ಟೋಗಿರೋದು. ಮೋಸ್ಟ್ಲಿ ನಂಗೆ ಯಾಕೋ ಡೌಟ್, ಅವರು ರೀವರ್ನಿಸ್ಟ್ ಟೈರ್ ಕೊಟ್ಟಿದ್ದಾರೆ, ಅವ್ರು ರೀಸೋಲ್ ಅಂತ ಹೇಳ್ತಾರಲ್ಲ ಆ ಟೈರ್ನ ಕೊಟ್ಟಿದ್ದಾರೇನೋ ಅಂದ್ಕೊಳ್ತೀನಿ. ಸೊ ನಾನು ಹೋಗ್ಬೇಕಾದ್ರೆ ಅವ್ರ ಹತ್ರ ಒಂದ್ಸಲ ಮಾತಾಡಿ ಹೋಗ್ಬೇಕು. ಇಲ್ಲೊಬ್ರು ನಂಗೆ ಗೊತ್ತಿರೋ ಶಾಪ್ ಇದೆ, ಟೈರ್ ಶಾಪ್, ಅಲ್ಲೇ ಹೋಗಿ ಟೈರ್ ತೊಗೊಳ್ತೀನಿ, ಪರ್ಚೇಸ್ ಮಾಡ್ಕೊಳ್ತೀನಿ. ಮತ್ತು ಹಾಕ್ಸಿಬಿಟ್ಟು ವಾಪಸ್ ಹೊರಡೋದೆ. ಬಟ್ ಈ ಟೈರು ಓಡ್ ಉಂಟಾಯ್ತು, ಲೈಕ್ ಒಂದು 7,000 ಕಿಲೋಮೀಟ್ರ್ ಮೋಸ್ಟಲ್ಲಿ ಅಂದ್ಕೊಳ್ಳಿ, 7,000-8,000 ಏನೋ ಓಡ್ ಉಂಟು ಅಷ್ಟೇ, ಅಥವಾ 11,000 ಏನೋ ಓಡಿದೆ. ಬಟ್ ಇದಿಲ್ಲ, ಏನು ಹೇಳ್ತೀವಿ, ಒಳ್ಳೆ ಟಯರೇ ಅಲ್ಲ ಅದು. ಹೇಳ್ಕೊಳ್ಳೋಕ್ಕೆ ಸಿ ಎ ಟಯರು, ಬಟ್ ಏನು ರೀಸೋಲ್ ಟಯರು, ಪಕ್ಕದ ರೀಸೋಲ್ ಟಯರೇ, ಡೌಟೇ ಇಲ್ಲ ಅದರಲ್ಲಿ. ಸೊ ಅವ್ರು ನಮ್ಮ ಬೈಕ್ ಮೆಕ್ಯಾನಿಕ್, ಯೂಶ್ವಲ್ ಮೆಕ್ಯಾನಿಕ್ ಬೈ ಅಂತ ಕರಿತೀವಿ. ಆ್ಯಂಡ್ ಕುಶನಗರ ತಲುಪಿದ್ದೀನಿ. ಐ ಆಮ್ ವೆರಿ ಸ್ಕೇರ್ ಟು ರಿಪ್ ದ ಮೋಟರ್ ಸೈಕಲ್ ರೋಡ್. ಯಾಕಂದರೆ ಟೈರ್ ಬೇರೆ ಮೊದಲೇ ಸರಿ ಇಲ್ಲ, ಯಾಕೆ ಬೇಕು ರಿಸ್ಕ್. ಅದು ಒಂದೇ ಸಲ ಎಲ್ಲ ಫ್ಲ್ಯಾಟ್ ಆಗಿಬಿಡ್ತಾ ಇದ್ರೆ ನಾನು ನೆಲ ಕಚ್ಕೊಂಡು ಬಿದ್ದೋಗಿರ್ತೀನಿ. ನೆಲ ಕಚ್ಕೊಂಡು ಬಿದ್ದೋಗಿರ್ತೀವಿ. ಆ್ಯಂಡ್ ಬನ್ನಿ ನಾವು ಟೈರ್ ಶಾಪಲ್ಲೇ ಮೀಟ್ ಮಾಡೋಣ. ಓಕೆ, ಲೆಟ್ಸ್ ಮೀಟ್ ಇನ್ ದ ಟೈರ್ ಶಾಪ್ ಡ್ಯೂಡ್. ಒಂದು ಮೈಕ್ ತೊಗೊಳ್ಬೇಕು, ಒಳ್ಳೆ ಮೈಕು ಗೋಪ್ರೋಗೆ ಅಂತ ಸಪ್ರೇಟಾಗಿ. ಸೊ ಈಗ ಟೈರ್ ಶಾಪ್ ತಲುಪಿದೆ. ಇದೇ ನಮ್ಮ ಗೊತ್ತಿರೋ ಟೈರ್ ಶಾಪು. ಸರಿ, ಯಾರೋ ಮಾತಾಡಿ ಬರೋಣ. ಮನೇಣ ಹೇಳ್ಬೇಕಿಲ್ಲ. ಸೊ ಇದೆ ಫುಲ್ ಲೈನಲ್ಲಿರೋರೆಲ್ಲ ನಂಗೆ ಗೊತ್ತಿರೋ ಶಾಪ್ಸೆ. ನನಗೆ ಬೇಕಾಗಿರೋದು ಫ್ರಂಟ್ ಟೈರ್. ಯಾವುದು ಇದಕ್ಕೆ ಸೊ ಗುರು, ಈಗ ಟೈರಿಗೆ 1900 ಆಗಿತ್ತು. ನೋಡೋಣ, ಹಂಗಾರು ಮಾಡಿ ಅಲ್ಲಿ ತಗೊಂಡು ಹೋಗ್ಬೇಕಲ್ಲ, ತಗೊಂಡು ಹೋಗೋಣ. ಎಸ್, ಕರೆಕ್ಟಾಗಿ ಫಿಟ್ ಮಾಡ್ಕೊಂಡೆ. ಆ್ಯಂಡ್ ಅದೇ ಆ್ಯಕ್ಚುಲಿ ಈ ಸಲ ಹೊಸ ಟ್ರಯಲ್ ಮಾಡ್ತಿದ್ದೀನಿ. ಅದು ಬಂದು TVS ಟೈರ್ ಹಾಕ್ಸಿದ್ದೀನಿ, ನೋಡೋಣ ಟ್ರಯಲ್ ಹೇಗಿರುತ್ತೆ ಅಂತ. ಸೊ ಇನ್ನು ಅಲ್ಲಿ ಸಿಗ್ತೀನಿ. ಈ ಟೈರ್ ಹಿಡ್ಕೊಂಡು ಹೋಗ್ಬೇಕು ಗುರು. ನಾನು ಇದು ಏನು ಹೇಳ್ತೀವಿ, ಬಂಗಿ ಕಾರ್ಡ್ಸು ತಂದಿಲ್ಲ, ತರಬೇಕಿತ್ತು. ಸೊ ಇದು ಬಂದು ಪಂಚರ್ ಹಾಕೋ ಶಾಪ್, ಅಲ್ಲಿಗೆ ಬಂದಿದ್ದೀನಿ. ಟೈರ್ ಸ್ವಲ್ಪ ಚೇಂಜ್ ಮಾಡಿಬಿಡೋಣ, ನಿಮಗೆ ಗೊತ್ತಾಯ್ತಾ ಟೈರ್ ಹೇಗಿದೆ ಅಂತ. ಓಕೆ, ಅದೇ ಆ್ಯಂಡ್ ಹೊಸ
ಟೈರ್ ಹಾಕಿದ್ರೆ ಗಾಡಿ ಆಟೋಮೆಟಿಕ್ಕಾಗಿ ಲೀನಾಗಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಒಳ್ಳೆ ಮಜಾ ಕೊಡುತ್ತೆ, ತುಂಬ ಖುಷಿನೂ ಆಗುತ್ತೆ. ಹೊಸ ಟೈರ್ ಅಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ. ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ ದುಡ್, ಇಟ್ಸ್ ಸೋ ಗುಡ್ ಇವನು. ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಹೊಸ ಟೈರು. ಆ್ಯಂಡ್ ನಮ್ಮ ಟಿಬೇಟ್ ಒಬ್ಬರ ಹತ್ರ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಪೊಲೀಸರು ನನ್ನ ಬಗ್ಗೆ ನೋಡ್ತಾಯಿದ್ರು. ಓಕೆ, ಸೊ ಟಿಬೇಟ್ ಒಬ್ಬರ ಹತ್ರ ಸಬ್ಸ್ಕ್ರೈಬ್ ಮಾಡೋದು ತುಂಬ ಒಳ್ಳೆ ಮನುಷ್ಯ. ಸಬ್ಸ್ಕ್ರೈಬ್ ಕೂಡ ಮಾಡಿದರು. ಅವ್ರದ್ದು ಇನ್ನೊಂದು ಅಕೌಂಟ್ ಹೇಳ್ತಾರೆ, ಅದರಿಂದ ಸಹ ಸಬ್ಸ್ಕ್ರೈಬ್ ಮಾಡ್ತಾರಂತೆ. ನೋಡಿ ಬೈಕ್ ಹೆಂಗೆ ಆಟ ಆಡ್ತಿದೆ ಅಂತ. ಒಂಥರ ಕಾನ್ಫಿಡೆನ್ಸ್ ಬಂದಿದೆ ಗಾಡಿ ಓಡಿಸೋಕ್ಕೆ. ವೆರಿ ಕಾನ್ಫಿಡೆನ್ಸ್, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದಿದೆ.